ಸ್ನೇಹಿತರೆಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ಗೆ ಸಂಬಂಧಪಟ್ಟಿರುವಂಥ ಕಂಪ್ಲೀಟ್ ಶೂಟಿಂಗು ನಿನ್ನೆ ಮುಕ್ತಾಯವಾಗಿದೆ. ಸೊ ಈ ಒಂದು ಎಪಿಸೋಡಲ್ಲಿ, ಶನಿವಾರದ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಏನೇನು ಮಾತನಾಡಿದ್ದಾರೆ, ಯಾರು ಕ್ಲಾಸ್ ತೊಗೊಂಡಿದ್ದಾರೆ, ಯಾರನ್ನ ಸೇವ್ ಮಾಡಿದ್ದಾರೆ, ಎಂಡ್ ಆಫ್ ದ ಡೇ ಯಾರು ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಮೇನ್ ಇಂಪಾರ್ಟೆಂಟ್ಲಿ ಕಿಚನ ಚಪ್ಪಾಳೆ ಯಾರು ಸಿಕ್ತು, ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಸೀಸನ್ ಚಪ್ಪಾಳೆ ಕೂಡ ಕೊಟ್ಟಿದ್ದಾರೆ. ಅದು ಯಾರು ಊಹೆ ಮಾಡದಿರುವಂತಹ ಸ್ಪರ್ಧೆಗೆ ಆ ಒಂದು ಘನತೆ ಗೌರವ ಸಿಕ್ಕಿದೆ. ಸೊ ಅದ್ಯಾರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್. ಶನಿವಾರ ಭಾನುವಾರ ವೀಕೆಂಡ್ಗೆ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ಆಗುತ್ತೆ. ಶುಕ್ರವಾರ ರಾತ್ರಿಗೆ ಕಮ್ಮಿನ ಕೂಡ ಇರುತ್ತೆ. ಕಾರಣ ಇಷ್ಟೇ, KCL ಮ್ಯಾಚಸ್ ಇದೆ. ಸುದೀಪ್ ಸರ್ ಅವರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡಬೇಕು. ಆ ಒಂದು ಕಾರಣದಿಂದ ಶುಕ್ರವಾರ ನೈಟ್ಗೆ ಇವೆರಡೂ ಎಪಿಸೋಡ್ನ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ವಿಟ್ನೆಸ್ ಏನು ಅಂತ ಹೇಳಿದ್ರೆ ಶನಿವಾರ ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋ. ಬಿಫೋರ್ ವೀಕೆಂಡ್ಸ್ ಸಾಟರ್ಡೆ ಬೆಳಗ್ಗೆ ಬಿಡ್ತಿರುವಂತಹ ಪ್ರೋಮೋ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಆ ವಾರದಲ್ಲಿ ಮೇಜರ್ ಇನ್ಸಿಡೆಂಟ್ಸ್ ಏನು ನಡೆದಿರುತ್ತೋ ಅದನ್ನ ರೀಕ್ಯಾಪ್ ಮಾಡಿಬಿಟ್ಟು ಸುದೀಪ್ ಸರ್ ಯಾವ್ದ್ರ ಬಗ್ಗೆ ಮಾತಾಡ್ಬೋದು ಅಂತ ಇಂಟು ಕೊಟ್ಟು ನಮಗೆ ಒಂದು ಪ್ರೋಮೋ ರಿಲೀಸ್ ಮಾಡ್ತಿದ್ರು. ಬಟ್ ಈ ವಾರ ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಸುದೀಪ್ ಸರ್ ಮಾತನಾಡ್ತಿರುವಂತಹ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಬೇಕು, ಕಂಪ್ಲೀಟ್ ಆಗಿ ಶೂಟಿಂಗ್ ಮುಕ್ತಾಯವಾಗಿದೆ. ಈ ಸೀಸನಲ್ಲಿ ಮೋಸ್ಟ್ ಅವಾಯ್ಡೆಡ್ ಯಾವ್ದಾದ್ರು ಮೂವ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದು ಕಿಚನ ಚಪ್ಪಾಳೆ. ಅದೃಷ್ಟನ ದುರದೃಷ್ಟನ ಗೊತ್ತಿಲ್ಲ, ಈ ಬಾರಿ ಕೇವಲ 4 ಜನಕ್ಕೆ ಮಾತ್ರ, ಆಲ್ಮೋಸ್ಟ್ 15 ವಾರದಲ್ಲಿ 4 ಜನಕ್ಕೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಗಿಲ್ಲಿ ಅವ್ರಿಗೆ, ಧನುಷ್ ಅವ್ರಿಗೆ, ರಘು ಅವ್ರಿಗೆ ಮತ್ತು ರಕ್ಷಿತಾ ಶೆಟ್ಟಿ ಅವ್ರಿಗೆ. ಆದರೆ ಈ ವಾರ ಕಿಚ್ಚ ಸುದೀಪ್ ಸರ್ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಆ ಒಂದು ಅದೃಷ್ಟ ಕುಲಾಯಿಸಿರೋದು ಮತ್ತಾರಿಗೂ ಅಲ್ಲ, ಅಶ್ವಿನಿ ಮೇಡಮ್ ಅವ್ರಿಗೆ. ಈ ವಿಚಾರದ ಬಗ್ಗೆ ಪರ್ಟಿಕ್ಯುಲರ್ಲಿ ಈ ಒಂದು ವಿಚಾರದ ಬಗ್ಗೆ ಯಾರೆಷ್ಟೇ ಮಾತಾಡಿದ್ರು, ಯಾರೆಷ್ಟೇ ಕಾಲು ಎಳೆದ್ರು, ಅಶ್ವಿನಿ ಮೇಡಮ್ ಅವರು ತುಂಬ ಡಿಸರ್ವ್. ಈ ವಾರ ಅಂತ ತಗೊಂಡಾಗ ಅವ್ರ ಆಟ ನೋಡಿ, ಇಲ್ಲಂತ ಹೇಳಿದ್ರೆ ಅವರ ಒಂದು ಪೇಷನ್ಸ್ ನೋಡಿರ್ಬೋದು, ಅವರ ಒಂದು ವ್ಯಕ್ತಿತ್ವ, ಅವ್ರು ಮಾಡಿರುವಂಥ ಕೆಲಸ ಪ್ರತಿಯೊಂದು ಟಾಪ್ ನಾಚ್ ಆಗಿದೆ. ಅವರು ಗೇಮ್ ಪ್ಲಾನ್ ಮಾಡಿ ಆಟ ಆಡಿದ್ದಾರೋ, ಇಲ್ಲಾಂತಂದರೆ ಸ್ಟ್ರಾಟಜಿ ಬಳಕೆ ಮಾಡಿದಾರೋ, ನಾಟಕ ಮಾಡಿದಾರೋ ಸೆಕೆಂಡ್ರಿ. ಈ ವಾರ ಅಂತ ಬಂದಾಗ 110% ಅವ್ರು ಎಫರ್ಟ್ ಹಾಕಿದ್ದಾರೆ, ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಅವ್ರನ್ನ ಯಾರು ತೆಗಿಳ್ತಾ ಇದ್ರು ಅವ್ರನ್ನೇ ಉಗ್ಲೋ ರೀತಿ ಮಾಡ್ಕೊಂಡಿದ್ದಾರೆ. ಅದು ಮನೆ ಒಳಗಡೆ ಆಗಿರ್ಬೋದು, ಮನೆ ಹೊರಗಡೆ ಕೂಡ ಆಗಿರ್ಬೋದು. ಅದಕ್ಕಾಗಿಯೇ ನಿನ್ನೆ ಉತ್ತಮ ಕೂಡ ಸಿಕ್ಕಿದೆ ಮನೆಯಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. 110% ಅಶ್ವಿನಿ ಮೇಡಮ್ ಅವರು ಈ ಒಂದು ಕಿಚ್ಚನ ಚಪ್ಪಾಳೆಗೆ ಈ ವಾರದಲ್ಲಿ ಡಿಸರ್ವ್ ಪರ್ಸನ್. ಮತ್ತೆ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಸೀಸನ್ ಚಪ್ಪಾಳೆ ಕೊಟ್ಟಿದ್ದಾರೆ. ಸೊ ನಾವು ತುಂಬ ಕಡಿಮೆ ನೋಡಿದೀವಿ, ಅಂದರೆ ಇಡೀ ಸೀಸನ್ಗೆ ಸಂಬಂಧಪಟ್ಟಿರುವಾಗೆ ಒಂದು ಚಪ್ಪಾಳೆ. ಸೊ ಸಿಕ್ಕಿರೋದೇ ಕಡಿಮೆ ಚಪ್ಪಾಳೆ, ಅದರಲ್ಲಿ ಇದೊಂದು ಕೂಡ ಆ್ಯಡ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಈಗ 5 ಜನ ಕಿಚ್ಚನ ಚಪ್ಪಾಳೆ ಆಯಿತು. ಒಂದು ಧನುಷ್ ಅವ್ರಿಗೆ, ಗಿಲ್ಲಿ ಅವ್ರಿಗೆ, ರಘು ಅವ್ರಿಗೆ, ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವ್ರಿಗೆ. ಸೀಸನ್ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾರು ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂತ ಒಬ್ಬ ಸ್ಪರ್ಧೆಗೆ ಈ ಒಂದು ಸೀಸನ್ ಚಪ್ಪಾಳೆ ಸಿಕ್ಕಿದೆ. ಅದು ಯಾರು ಅಂತ ಹೇಳಿದ್ರೆ ನನ್ ಅದರ್ ದೆನ್ ಧ್ರುವಂತ್ ಅವರು. ಈ ಒಂದು ಸೀಸನ್ ಚಪ್ಪಾಳೆ ಕೊಡೋದಕ್ಕೆ ಯಾವ್ಯಾವ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿದ್ರು ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಆದರೆ ಈ ಲಾಸ್ಟ್ 2-3 ವೀಕ್ಸಿಂದ ಅವ್ರ ಆಟ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ರೀತಿ ಸಿಂಗಲ್ ಆಗಿ ಆಡ್ಕೊಂಡ್ ಬಂದಿದ್ದಾರೆ. ಮನೆ ಕೆಲಸದ ಜವಾಬ್ದಾರಿ ಕೊಟ್ಟಿರುವಂಥ ಕೆಲಸ, ಈ ಒಂದು ಪಾಯಿಂಟ್ಸ್ ಎಲ್ಲ ಬಂದಾಗ ಯಾರ ಹತ್ರ ಕೂಡ ಬೆರಳೆತ್ ಕೂಡ ತೋರಿಸ್ಕೊಂಡಿಲ್ಲ, ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪರ್ಟಿಕ್ಯುಲರ್ಲಿ ಆ ಒಂದು ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದಾದ ಮೇಲೆ ಅವ್ರ ಆಟ, ಅವ್ರ ವ್ಯಕ್ತಿತ್ವ ತುಂಬಾ ಬದಲಾವಣೆ ಆಯಿತು, ತುಂಬ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಆ ಒಂದು ರೀಸನ್ ಇಂದ ಏನಾದರೂ ಅವ್ರಿಗೆ ಚಪ್ಪಾಳೆ ಸಿಕ್ಕಿರ್ಬೋದಾ, ಅದು ಬಿಟ್ಟಾಗಿ. ಬಟ್ ಸೀಸನ್ ಚಪ್ಪಾಳೆ ಅಂತ ಬಂದಾಗ ರೆಗ್ಯುಲರ್ ಕೊಡುವಂತಹ ವಾರದ ಕಿಚ್ಚನ ಚಪ್ಪಾಳೆಗಿಂತ ಮೋರ್ ಅಂಡ್ ಮೋರ್ ರೆಸ್ಪೆಕ್ಟ್ಫುಲ್ ರೆಕಗ್ನೈಸೇಷನ್ ಅಂತ ನನಗನ್ನಿಸಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೀಸನ್ ಚಪ್ಪಾಳೆಗೆ ಧ್ರುವಂತ್ ಅವರು ಅರ್ಹ ವ್ಯಕ್ತಿನ? ನಿಮ್ಮ ಒಪಿನಿಯನ್ ಕಮೆಂಟ್ ಮೂಲಕ ಪಿನ್ ಮಾಡಿ. ಇನ್ನು ಈ ವಾರದಲ್ಲಿ ಕಿಚ್ಚ ಅವರು ಕಡಕ್ ಕ್ಲಾಸ್ ಯಾರಿಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅನ್ಡೌಟೆಡ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಅದು ಪ್ರೋಮೋದಲ್ಲಿ ಕೂಡ ನಾವು ನೋಡಿರ್ತೀವಿ. ಅದನ್ನ ಬಿಟ್ಟರೆ ಅಷ್ಟು ಕ್ಲಾಸ್ ಯಾರಿಗೂ ತಗೊಂಡಿಲ್ಲ. ನಾರ್ಮಲ್ ಕ್ಲಾಸ್ ತಗೊಂಡಿದ್ರೆ ಧ್ರುವಂತ್ ಅವ್ರಿಗಾಗಿರ್ಬೋದು, ಗಿಲ್ಲಿ ಅವ್ರಿಗಾಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ವಾರದ ಸ್ಟಾರ್ಟಿಂಗಲ್ಲಿ ನಾಮಿನೇಷನ್ಸ್ ಪ್ರೋಸೆಸ್ ಅಂತ ಬಂದಾಗ ತುಂಬಾ ಮಾತುಗಳು ಹೊರ ಬಂತು. ಗಿಲ್ಲಿ ಅವ್ರದ್ದಾಗಿರ್ಬೋದು, ಅಶ್ವಿನಿ ಅವ್ರದ್ದಾಗಿರ್ಬೋದು, ಕಾವ್ಯ ಅವ್ರದ್ದಾಗಿರ್ಬೋದು, ರಾಶಿಕರ್ ಆಗಿರ್ಬೋದು. ಅವ್ರಿಗೆ ಅದ್ರ ತಕ್ಕನಂಗೆ ಕ್ಲಾಸ್ ಇದೆ, ಬಟ್ ಅಷ್ಟು ಓವರ್ ಕ್ಲಾಸ್ ಇಲ್ಲ. ಇಲ್ಲಿ ಇನ್ನೊಂದು ಮೇಜರ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಸೊ ಮನೆಯಿಂದ ಯಾರು ಹೊರಗಡೆ ಹೋಗೋಕೆ ಸಿದ್ಧ ಆಗಿದ್ದಾರೆ, ಯಾರು ಹೊರಗಡೆ ಬಂದಿದ್ದಾರೆ, ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಎಪಿಸೋಡಲ್ಲಿ ಆರ್ಡರ್ ವೈಸ್ ಆಗಿ ಯಾರು ಸೇವ್ ಮಾಡೋದು ತಿಳಿಸ್ಕೊಡ್ತೀನಿ. ಕ್ಯಾಪ್ಟನ್ ಧನುಷ್ ಅವ್ರನ್ನ ಬಿಟ್ಟು ಈ ವೀಕಲ್ಲಿ ಪ್ರತಿಯೊಬ್ಬರು ನಾಮಿನೇಟ್ ಆಗಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋದೇ ಈ ಸೇವಿಂಗ್ ಪ್ರೋಸೆಸ್ ಅಂತ ಬಂದಾಗ ಯಾರನ್ನೂ ಆರ್ಡರ್ ವೈಸ್ ಆಗಿ ಮಾಡಲ್ಲ. ಸೊ ಇವತ್ತು ಕೂಡ ಅದೇ ಆಗಿದೆ. ಮೊದಲಿಗರಾಗಿ ಸೇವ್ ಆಗಿರೋದು ಈ ಒಂದು ಶನಿವಾರದ ಎಪಿಸೋಡಲ್ಲಿ ಅಶ್ವಿನಿ ಮೇಡಮ್ ಅವರು ಮೊದಲು ಸೇವ್ ಆಗಿದ್ದಾರೆ. ನೆಕ್ಸ್ಟ್ ಕಾವ್ಯ ಅವರು ಸೇವ್ ಆಗಿರ್ತಾರೆ. ಧನುಷ್ ಅವ್ರನ್ನ ಸೇರಿಸ್ಕೊಂಡ್ರೆ ಆಲ್ಮೋಸ್ಟ್ 5 ಜನ ನೆಕ್ಸ್ಟ್ ವೀಕ್ಗೆ ಫೈನಲ್ಗೆ ಕಾಲಿಕ್ಕಿದ್ದಾರೆ. ಇನ್ನು ಬಾಟಂತ್ರಿ ಯಾರಿದ್ದಾರೆ, ರಾಶಿಕ್ ಅವರು, ಧ್ರುವಂತ್ ಅವರು, ರಘು ಅವರು. ಈ 3 ಜನರಲ್ಲಿ ಒಬ್ರು ಮನೆಗೆ ಹೋಗ್ಲೇಬೇಕು. ಇಲ್ಲಿ 5ನೇವರಾಗಿ ಸೇವ್ ಆಗಿದ್ದು ಮತ್ತಾರೋ ಅಲ್ಲ, ನನ್ನದ್ರೆ ಧ್ರುವಂತ್ ಅವರು. ಧ್ರುವಂತ್ ಅವರು ಸೇವ್ ಆಗಿ ನೆಕ್ಸ್ಟ್ ವೀಕ್ ಲಗ್ಗೆ ಹಾಕಿದ್ದಾರೆ. ಈಗ ಬಾಟಮ್ 2 ಅಲ್ಲಿರೋದು ರಾಶಿಕ್ ಅವರು ಮತ್ತೆ ರಘು ಅವರು. ಇವರಿಬ್ಬರ ಆಟ ಅಂತ ಬಂದಾಗ ತುಂಬಾ ಜನಕ್ಕೆ ಇಬ್ರು ಒಂದು ಗೇಮ್ ಆಡ್ತಾರೆ. ಅದೇ ರೀತಿ ವ್ಯಕ್ತಿತ್ವ ಅಂತ ಬಂದಾಗ ರಘು ಅವರು ಒಂದು ಕೈ ಮೇಲೆ ಇದ್ದಾರೆ, ರಾಶಿಕ್ ಅವರು ಒಂಚೂರು ಕೆಳಗಡೆ ಇದ್ದಾರೆ. ಅದನ್ನ ಬಿಟ್ಟರೆ ಇನ್ನು ಮನೆಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಇನ್ಸಿಡೆಂಟ್ಸ್ ಅಲ್ಲಾಗಿರ್ಬೋದು, ಪ್ರತಿಯೊಂದು ಮೂಮೆಂಟ್ಸ್ ಅಲ್ಲಾಗಿರ್ಬೋದು, ಇಬ್ಬರಿಗೂ ಈಕ್ವಲ್ ಶೇರ್ನ ಹಂಚ್ಬೋದು ನಾವು. ಆದರೆ ಇಲ್ಲಿ ಮನೆಗೆ ಒಬ್ಬರು ಹೋಗ್ಲೇಬೇಕು ಇವತ್ತು. ಈ ಒಂದು ಸುದೀರ್ಘ ಪ್ರಯಾಣದಲ್ಲಿ 15ನೇ ವಾರದಲ್ಲಿ ಅದೃಷ್ಟ ಕೈ ಹಿಡ್ದಿದ್ದು ರಘು ಅವ್ರಿಗೆ, ದುರದೃಷ್ಟ ಕೈ ಹಿಡ್ದಿದ್ದು ರಾಶಿಕ್ ಅವ್ರಿಗೆ. ಅಂದರೆ ರಾಶಿಕ್ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ.
ಇಲ್ಲಿ ಪ್ರತಿಯೊಬ್ಬರಿಗೂ ಮತ್ತೊಂದು ಡೌಟ್ ಏನು ಅಂತ ಹೇಳಿದ್ರೆ, ಸೊ ಫೈನಲ್ ವೀಕ್ಗೆ ಬೇಕಾಗಿರೋದು ಬರೀ 6 ಜನ ಸ್ಪರ್ಧಿಗಳು. ಆದರೆ ಇಲ್ಲಿ ರಾಶಿಕ್ ಅವರು ಹೆಲ್ಮೆಟ್ ಆದರೂ ಕೂಡ ರಿಮೈನಿಂಗ್ 7 ಜನ ಇರ್ತಾರೆ. ಸೊ ಇನ್ನೊಬ್ಬರನ್ನ ಹೆಲ್ಮೆಟ್ ಈ ವಾರದಲ್ಲೇ ಮಾಡ್ತಾರಾ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾರಾ, ಸೊ ಡಬಲ್ ಎಲಿಮಿನೇಷನ್ ಇದೆ, ಯಾವ ರೀತಿ ಮಾಡ್ತಾರ ಅನ್ನೋದು ತುಂಬಾ ಕನ್ಫ್ಯೂಷನ್ ಇದೆ. ಅಂದ್ರೆ ಇಲ್ಲಿವರೆಗೂ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಿಂಗಲ್ ಎವಿಕ್ಷನ್ ಮಾತ್ರ ಆಗಿದೆ, ಸೊ ಡಬಲ್ ಎವಿಕ್ಷನ್ ಆಗಿಲ್ಲ. ಸೊ ಅದ್ರಿಗೆ ಯಾವ ರೀತಿ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ಬಿಗ್ ಬಾಸ್ ಟೀಮ್ ಅವರು ಅದನ್ನ ಸ್ವಲ್ಪ ಸೀಕ್ರೆಟ್ ಆಗಿ ತಗೊಂಡಿದ್ದಾರೆ. ಯಾವ ರೀತಿ ಒಂದು ಎವಿಕ್ಷನ್ ಇರುತ್ತೋ ಸೊ ಯಾವುದೇ ರೀತಿ ಮಾಹಿತಿ ಇಲ್ಲ. ನೋಡಬೇಕು ಈ ಒಂದು ವೀಕೆಂಡ್ ಎಪಿಸೋಡಲ್ಲಿ ಏನಾದರೂ ಮತ್ತೆ ಒಂದು ಟ್ವಿಸ್ಟ್ ಕೊಡ್ತಾರಾ, ಸೊ ಕಾದ್ ನೋಡಬೇಕಾಗಿದೆ. ಇಫ್ ಸಪೋಸ್ ಮತ್ತೊಂದು ಏನಾದರೂ ಎಲಿಮಿನೇಷನ್ ಇತ್ತು ಅಂತ ಹೇಳಿದ್ರೆ, ಈ ವಾರದಲ್ಲಿ ಆಗಿರ್ಬೋದು ನೆಕ್ಸ್ಟ್ ವೀಕಲ್ಲಿ ಆಗಿರ್ಬೋದು, 3 ಜನ ಹೆಸರು ಮುಂದೆ ಬರ್ಬೋದು. ಅದು ಯಾರು ಅಂತ ಹೇಳಿದ್ರೆ ರಘು ಅವರು, ಧ್ರುವಂತರು, ಕಾವ್ಯ ಅವರು. ಈ 3 ಜನರಲ್ಲಿ ಮತ್ತೊಬ್ಬರು ಹೊರಗಡೆ ಬಂದೇ ಬರ್ತಾರೆ. ಇನ್ನು ರಿಮೈನಿಂಗ್ ಪೀಪಲ್ಸ್ ಟಾಪ್ 6 ಅಲ್ಲಿ ಕಂಟಿನ್ಯೂ ಆಗ್ತಾರೆ. ಸ್ನೇಹಿತರ, ನಿಮ್ಮ ಪ್ರಕಾರ ಮನೆಯಿಂದ ಹೊರಗಡೆ ಬರುವಂತಹ ಮತ್ತೊಬ್ಬ ಸ್ಪರ್ಧಿ ಯಾರು? ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಇದು ಈ ವಿಡಿಯೋದಲ್ಲಿನ ಇನ್ಫಾರ್ಮೇಶನ್. ನನಗೆ ಸಿಕ್ಕಿರುವಂತಹ ಮಾಹಿತಿ ನಿಮ್ಗೆ ಅರ್ಥ ಆಗೋ ರೀತಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಭಾವಿಸ್ತಿದ್ದೀನಿ. ನಾನು ನಿಮಗೆ ಶೇರ್ ಮಾಡಿರುವಂತಹ ಮಾಹಿತಿ ಯಾವುದೇ ರೀತಿ ಫೇಕ್ ಅಲ್ಲ, ಯಾವುದೇ ರೀತಿ ಇಮ್ಯಾಜಿನೇಷನ್ ಅಲ್ಲ. ಅಲ್ಲಿ ನಡೆದಿರುವಂತಹ ಒಂದು ಸತ್ಯ ಘಟನೆ ನಿಮ್ಗೆಲ್ಲರಿಗೂ ನಾನು ಹೇಳಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಸಮೇತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೋಗೋ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.